ಮುಂದೆ ಪೃಥು ಮಹಾರಾಜ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಅದಕ್ಕೂ ಮೊದಲು ಅವನ ಅವತಾರವಾದದ್ದೇ ತಡ. ಎಲ್ಲರೂ ಬಂದು ಅವನ ಎದುರಿಗೆ ನಿಂತು ದುರ್ಭಿಕ್ಷೆ, ಹಸಿವು, ಹಾಹಾಕಾರ ಅಂತ ಒದ್ದಾಡ್ತಾ ಇದ್ದಾರೆ. ಮೊದಲು ಅವನ ಎದುರಿಸಿದ ಸಮಸ್ಯೆ ಅದಕ್ಕೆ ನೋಡಿದ, ಯಾಕೆ ದುರ್ಭಿಕ್ಷೆ? ಬೀಜ ಬಿತ್ತಿದ್ದೆಲ್ಲ ಭೂಮಿ ನುಗ್ಗುತ್ತಾ ಇದೆ, ಮೇಲೆ ಬೆಳೆಯೇ ಬೆಳೆಯೋದಿಲ್ಲ ಅಂತ. ಧನುರ್ಬಾಣಗಳನ್ನು ತೆಗೆದುಕೊಂಡ ಭೂಮಿಯನ್ನೇ ಶಾಸನ ಮಾಡ್ತೀನಿ ಅಂತ. ಏನು ಯೋಗ್ಯತೆ ನೋಡಿ. ಭೂದೇವಿ ಗೋರೂಪವನ್ನು ಧಾರಣೆ ಮಾಡಿ ಓಡ್ತಾ ಇದ್ದಾಳೆ. ಅಭಿಮಾನಿ ದೇವತೆ, ಜಡವಾದ ಮಣ್ಣಿಗೆ ಬುದ್ಧಿ ಇಲ್ಲ, ಅದಕ್ಕೆ ಒಡೆಯೋದಲ್ಲ. ದೇವತೆಯನ್ನು ನಾನು ನಿಗ್ರಹ ಮಾಡ್ತೇನೆ ಅಂತ, ಧರಾದೇವಿಯನ್ನೇ ನಿಗ್ರಹ ಮಾಡ್ತೇನೆ ಅಂತ. ಧರಾದೇವಿ ಗೋರೂಪವನ್ನು ಧಾರಣೆ ಮಾಡಿ ಓಡ್ತಾಳೆ ಆಕಳೆಯ ರೂಪದಲ್ಲಿ. ನಾನು ಹೆಣ್ಣು, ನನ್ನನ್ನು ಹೊಡೆಯಬೇಡ ಅಂತಾಳೆ ಒಂದು ಕಡೆಗೆ ನಿಂತು. ಕೊನೆಗೆ ಇವನಂದ, ಹೆಣ್ಣೋ ಗಂಡೋ ನಪುಂಸಕನೋ ಯಾರಾದರೇನು, ಇಷ್ಟು ಜನ ಸಜ್ಜನರು ಧರ್ಮವನ್ನು ಮಾಡುವುದಕ್ಕೆ ಉತ್ಸುಕರಾಗಿದ್ದಾಗ ಅವರಿಗೆ ಬೇಕಾದಂತಹ ಬೆಳೆಗಳನ್ನು ಬೆಳೆಯದೆ ನೀನು ನುಗ್ಗುತ್ತಾ ಇದ್ದೆ ಅಂದರೆ ನೀನು ಮಾಡ್ತಾ ಇರುವುದು ದೊಡ್ಡ ಅನ್ಯಾಯ. ನಿನ್ನ ಕರ್ತವ್ಯ ಏನು? ದೇವರು ನಿನಗೆ ಹೇಳಿದ್ದೇನು? ಬೀಜಗಳನ್ನು ಬೆಳೆಸಬೇಕು. ನಿನ್ನ ಕೆಲಸ ನೀನು ಮಾಡದೇ ಇದ್ದರೆ ನೀನು ಯಾರಾದರೇನು ನಾನು ಶಾಸನ ಮಾಡುತ್ತೇನೆ ಅಂತ. ಆಗ ಅವಳು ಹೇಳಿದ್ದು, ಎಲ್ಲ ಕಡೆಗೂ ಶಾಸನದಿಂದ ಕೆಲಸ ಆಗೋದಿಲ್ಲ, ಉಪಾಯವನ್ನು ತಿಳಿದು ಕೆಲಸ ಮಾಡು. ನಾನು ಯಾಕೆ ಇಷ್ಟು ದಿವಸ ಬೆಳೆ ಕೊಟ್ಟಿಲ್ಲ ಅದನ್ನು ಮೊದಲು ಅರ್ಥ ಮಾಡಿಕೊ. ನನಗೆ ಕೇಳು. ಕೇಳದೆ ಒಂದು ಸೈಡ್ ಕೇಳಿ ನಿರ್ಣಯ ತಗೊಂಡ್ರೆ, ಪ್ರಜೆಗಳೇನೋ ಬಂದು ನಿನಗೆ ಹೇಳಿದರು ನಾನು ಧಾನ್ಯ ಕೊಟ್ಟಿಲ್ಲ ಅಂತ. ಯಾಕೆ ಅಂತ ನನಗೆ ಕೇಳಿದೆ. ನೀನು ನಿಮ್ಮಪ್ಪ ವೇನ ಮಾಡಿದಂತಹ ಕೆಲಸ ಏನು? ಎಲ್ಲ ಕಡೆಗೂ ಯಜ್ಞಯಾಗಗಳನ್ನು ನಿಲ್ಲಿಸಿದ. ಎಲ್ಲಿಯೂ ಸ್ವಾಹಾಕಾರ ಇಲ್ಲ, ಸ್ವಧಾಕಾರ ಇಲ್ಲ, ಬರೀ ಅನ್ಯಾಯ, ಬರೀ ಅಧರ್ಮ, ಬರೀ ಸ್ವಾರ್ಥ, ಬರೀ ಭೋಗ. ನಾನು ದೇವರ ಮುಖದಿಂದ ಹುಟ್ಟಿದವಳು. ಪೃಥ್ವಿ, ಅಗ್ನಿ, ನಾವಿಬ್ಬರೂ ದೇವರ ಮುಖದಿಂದ ಹುಟ್ಟಿದ್ದೇವೆ. ದೇವರ ಮುಖಕ್ಕೆ ನೈವೇದ್ಯವನ್ನು ಸಮರ್ಪಣೆ ಮಾಡೋದಕ್ಕೆ ನಾವು ಧಾನ್ಯವನ್ನು ಹುಟ್ಟಿಸೋದು. ದೇವತೆಗಳಿಗೆ ಹವಿಸ್ಸನ್ನು ದೇವತೆಗಳ ಮುಖದಲ್ಲಿ ಹಾಕುವುದಕ್ಕೆ, ಆ ಮೂಲಕ ಭಗವಂತನ ಮುಖದಲ್ಲಿ ಸೇರಿಸುವುದಕ್ಕೆ ನಾವೆಲ್ಲ ಸೃಷ್ಟಿ ಮಾಡೋದು. ಯಜ್ಞವೇ ಇಲ್ಲ, ದೇವರ ಪೂಜೆ ಇಲ್ಲ, ನೈವೇದ್ಯ ಇಲ್ಲ ಅಂದರೆ ಯಾಕೆ ನಾನು ಸೃಷ್ಟಿ ಮಾಡಬೇಕು? ಅದಕ್ಕೆ ನಾನು ದುರ್ಭಿಕ್ಷೆಯನ್ನು ಮಾಡಿದ್ದು. ಈಗ ನಾನೆಲ್ಲ ನನ್ನ ಶಕ್ತಿಯನ್ನು ರಿಸರ್ವ್ ಮಾಡಿಟ್ಟುಕೊಂಡಿದ್ದೇನೆ. ಮತ್ತೆ ಧರ್ಮವನ್ನು ಮಾಡುವವರು ಬಂದರೆ ಅವರಿಗೆ ಕೊಡಬೇಕು ಅಂತ. ನಿನಗೆ ಉಪಕಾರ ಮಾಡಲಿಕ್ಕೆ ನಾನು ಇಷ್ಟು ದಿವಸ ನನ್ನ ಶಕ್ತಿಯನ್ನು ತಡೆದು ಹಿಡಿದುಕೊಂಡದ್ದು ಅಪಕಾರ ಮಾಡಲಿಕ್ಕೆ. ಅದನ್ನು ವಿಚಾರ ಮಾಡಿದರೆ ನನ್ನನ್ನೇ ಹೊಡಿತೀಯಲ್ಲ. ನಿಮ್ಮಂಥವರು ಧಾರ್ಮಿಕರು ಬಂದಾಗ ಕೊಡಬೇಕು ಅಂತ ನಾನೆಲ್ಲ ಅವುಗಳನ್ನು ಉಳಿಸಿಕೊಂಡಿದ್ದೇನೆ. ಆದರೆ ನಾನು ಗೋರೂಪದಲ್ಲಿದ್ದೇನೆ. ಈಗ ಧರ್ಮವನ್ನು ಚೆನ್ನಾಗಿ ಮಾಡ್ತೇವೆ ಅಂತ ತೋರಿಸುವುದಕ್ಕೆ ಒಬ್ಬ ಧಾರ್ಮಿಕನಾದ ವ್ಯಕ್ತಿಯನ್ನು ವತ್ಸ ಕರುವನ್ನಾಗಿ ಮಾಡಿ ನನ್ನ